ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 20 ಯಾವಾಗ ಆಗತ್ತೆ ಹೇಳುವಂಥದ್ದು ತುಂಬ ಜನರು ತುಂಬ ದಿನಗಳಿಂದ ಕೇಳ್ತಾ ಇದ್ದಂಥ ಒಂದು ವಿಚಾರ. ಸೊ ಈ ಡೇಟ್ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 20 ಯಾವ ದಿನ ಆಗತ್ತೆ ಹೇಳುವಂಥ ಒಂದು ಡೇಟನ್ನು ನೋಟಿಫೈ ಮಾಡಿದ್ದಾರೆ. ಅದು ನವೆಂಬರ್ 30ಕ್ಕೆ. ಓಕೆ, ಸೊ ಇಲ್ಲಿಂದ ಇವತ್ತಿಂದ ಒಂದು 2 ತಿಂಗಳ ತನಕ ಟೈಮ್ ಇದೆ. ಬಟ್ ಆ ಮಾಹಿತಿ ನಮಗೆ ಎಲ್ಲಿ ಸಿಗುತ್ತೆ, ಹೇಗೆ ಅಪ್ಲೈ ಮಾಡಬೇಕು, ಯಾವ ರೀತಿ ನಾವು ಮುಂದುವರಿಬೇಕು ಹೇಳುವಂಥ ಮಾಹಿತಿಯನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ, ಆಯಿತಾ. ಸೊ ಆಲ್ರೆಡಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಇವತ್ತು ನೋಟಿಫೈ ಮಾಡಿದೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 20ದು. ಬಟ್ ಅಪ್ಲಿಕೇಶನ್ ಇವತ್ತಿಂದನೇ ಪ್ರಾರಂಭ ಆಗೋದಿಲ್ಲ. ಸೊ ಹಾಗಿದ್ರೆ ಏನಾಗುತ್ತೆ ಹೇಳುವಂಥದ್ದು ನೋಡೋಣ. ಸೊ ಅದಕ್ಕೋಸ್ಕರ ನೀವು ಗೂಗಲಲ್ಲಿ ಆ ವೆಬ್ಸೈಟನ್ನು ಸರ್ಚ್ ಮಾಡಿದರೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಹೇಳುವಂಥದ್ದು, ಇದು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 19ಗೆ ಸಂಬಂಧಪಟ್ಟ ಇದಾಗಿತ್ತು. ಫಸ್ಟ್ ನಿಮ್ಗೆ ಏನು ಅಪೇರ್ ಆಗುತ್ತೆ. ಸೊ ಇದು ಸ್ವಲ್ಪ ಕೆಲವೊಂದು ಸಲ ಸರ್ವರ್ ಎರರ್ ಹಾಗೆಲ್ಲ ಬರುತ್ತೆ. ಸೊ ಇದನ್ನು ಚೆಕ್ ಮಾಡ್ಲಿಕ್ಕೆ ಹೋಗಬೇಡಿ. ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಹೇಳುವಂಥ ವೆಬ್ಸೈಟ್ ಇದೆ, ಅಲ್ಲಿ ಚೆಕ್ ಮಾಡಿ, ಅಲ್ಲಿ ಕ್ಲಿಕ್ ಮಾಡಿ. ಆವಾಗ ನಿಮಗೆ ಒಂದು ಪೇಜ್ ಅಪೇರ್ ಆಗುತ್ತೆ, ಸಿಲೆಬಸ್ ಹೇಳುವಂಥದ್ದು. ಇಲ್ಲಿ 17 ಅಂತ ಕಾಣ್ಬೋದು, ಬಟ್ ಸ್ಟಿಲ್ ಇಲ್ಲಿ ನೋಡಿ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ನೋಟಿಫಿಕೇಶನ್ ಅಂತ ಇಲ್ಲಿ ನೀವು ಕಾಣ್ತೀರಿ, ಅಫಿಷಿಯಲ್ ವೆಬ್ಸೈಟ್. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ದೆನ್ ಯು ಕ್ಯಾನ್ ಫೈಂಡ್ ನೋಡಿ ಬೇರೆ ಬೇರೆ. ಫಸ್ಟ್ ಒನ್ನು ಏಬ್ 20 ಎಕ್ಸಾಮ್ ನೋಟಿಫಿಕೇಷನ್ ಅಂತ ಹೇಳಿ ನೀವು ಕಾಣ್ಬೋದು ಇಲ್ಲಿ. ಸೊ ಇದನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿದಾಗ ಯು ಕ್ಯಾನ್ ಸಿ ದ್ಯಾಟ್ ಹಿಯರ್ ನೋಡಿ, ಈ ಒಂದು ನೋಟಿಫಿಕೇಷನ್ 26/9/2025 ಇವತ್ತು ಈ ನೋಟಿಫಿಕೇಷನ್ ಬಿಡುಗಡೆ ಮಾಡಿದ್ದಾರೆ. ಸೊ ಏನು ಹೇಳ್ತಾರೆ, ಇಟ್ ಈಸ್ ಹಿಯರ್ ಬೈ ನೋಟಿಫೈಡ್ ದ್ಯಾಟ್ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 20 ಹ್ಯಾಸ್ ಬಿನ್ ಶೆಡ್ಯೂಲ್ ಟು ಬಿ ಹೆಲ್ಡ್ ಆನ್ 30th November 2025. ಸೊ ಈ 30ನೇ ನವಂಬರ್ಗೆ ಇದು ನೋಟಿಫೈ ಆಗಿದೆ, ಆ ದಿನ ಎಕ್ಸಾಮ್ ಆಗುತ್ತೆ. ಹಾಗೆ ಅಪ್ಲಿಕೇಶನ್, ಇದಕ್ಕೆ ಯಾವ ರೀತಿ ಅಪ್ಲಿಕೇಶನ್ ಮಾಡಬೇಕಂದ್ರೆ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗತ್ತೆ. ಬಟ್ ಅದ್ರ ಆ ಲಿಂಕ್ ಓಪನ್ ಆಗುವಂಥದ್ದು ಸೆಪ್ಟೆಂಬರ್ 29ರಿಂದ ಸುಮಾರು ಅಕ್ಟೋಬರ್ 28 ತನಕ ಚಾಲ್ತಿಯಲ್ಲಿರುವಂಥದ್ದು. ಕ್ಲೋಸ್ ಆಗುವಂಥದ್ದು ಅಕ್ಟೋಬರ್ 28ಕ್ಕೆ. ಪೇಮೆಂಟ್ ಮಾಡಲಿಕ್ಕೆ 1-2 ದಿನ ಟೈಮ್ ಇದೆ. ಸೊ ಇಲ್ಲಿ ನಾವು ನೋಡ್ಬೋದು ಡೇಟ್ ಆಫ್ ಎಕ್ಸಾಮಿನೇಷನ್ ನವಂಬರ್ 30ಕ್ಕೆ ನಾವು ಕಾಣ್ತೇವೆ. ಓಕೆ, ಸೊ ಈ ಸದ್ಯಕ್ಕೆ ಇಷ್ಟೇ ಒಂದು ಮಾಹಿತಿ ಇರುವಂಥದ್ದು. ಬೇರೆ ಮಾಹಿತಿಯನ್ನು ಇನ್ನೂ ರಿಲೀಸ್ ಮಾಡಬೇಕಾಗಿದೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು, ಸರಿಯಾಗಿ ಓದಿ. ಎಕ್ಸಾಮ್ ಇನ್ನು ಬರೀ 2 ತಿಂಗಳು ಮಾತ್ರ ಇರುವಂಥದ್ದು. ನಾವು ಸಿಲೆಬಸ್ ನೋಡಬೇಕಂತಂದರೆ ಸಿಲೆಬಸ್ ಆ್ಯಕ್ಚುಲಿ ಜನರಲ್ ನಾವೇನು ಮಾಡ್ತೇವೆ, ಪ್ರೀವಿಯಸ್ ಇಯರ್ ಏನು ಕೊಟ್ಟಿದ್ರು ಸಿಲೆಬಸ್ಸು ಅದನ್ನೇ ಕಂಟಿನ್ಯೂ ಮಾಡ್ತೇವೆ, ಅನ್ಲೆಸ್ ಅದು ಚೇಂಜ್ ಆಗೋದು ಹೊರತು ನಾರ್ಮಲಿ ಅದೇ ಕಂಟಿನ್ಯೂ ಆಗಿರುತ್ತೆ. ಸೊ ಪ್ರೀವಿಯಸ್ ಇಯರು ನೋಟಿಫಿಕೇಷನ್ ಇತ್ತು ಏನಂತಂದರೆ ಇಲ್ಲಿ ನೋಡಿ, ಸಿಲೆಬಸ್ ಫಾರ್ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 19 ಅಂತ ಹೇಳಿ ಇಲ್ಲಿ ನಾವು ಕಾಣ್ಬೋದು, ಇಲ್ಲೇ ಇತ್ತು. ಇಲ್ಲಿ ನಾವು ನೋಡೋದಾದರೆ ಸುಮಾರು 19 ಏರಿಯಾದಲ್ಲಿ ಸಿಲೆಬಸ್ ಇರುವಂಥದ್ದು, ಅಷ್ಟು ಆ್ಯಕ್ಟ್ಗಳನ್ನು ಇಲ್ಲಿ ಕವರ್ ಆಗ್ತಾ ಇದೆ. ಸೊ ಹೀಗಿರುವಾಗ ಹೇಗೆ ಓದಬೇಕು, ಯಾವ ರೀತಿ ಓದಬೇಕು ಹೇಳುವಂಥದ್ದು ಸಹಜವಾಗಿ ಕನ್ಫ್ಯೂಷನ್ ಆಗುತ್ತೆ. ಪ್ಲಸ್ ಇನ್ನೊಂದೇನು, ನಮಗೆ ನ್ಯೂ ಕ್ರಿಮಿನಲ್ ಲಾಸ್, ಓಲ್ಡ್ ಕ್ರಿಮಿನಲ್ ಲಾಸ್, ನ್ಯೂ ಕ್ರಿಮಿನಲ್ ಲಾಸ್ ಎರಡನ್ನೂ ನೀಡಿದ್ದಾರೆ. ಸೊ ಎರಡೂ ಓದುವಂಥ ಅವಶ್ಯಕತೆ ಇರುತ್ತೆ. ಅಂದರೆ ನಾವು ಹೀಗೆ ನೋಡ್ಲಿಕ್ಕೆ ಹೋದರೆ ಸುಮಾರು 30-40 ಬೇರೆ ಆ್ಯಕ್ಟನ್ನು ಸ್ಟಡಿ ಮಾಡುವಂಥ ವಿಚಾರ ಇದೆ. ಯಾಕೆಂದರೆ ನನಗೆ ಫ್ಯಾಮಿಲಿ ಲಾ ಅಂದರೆ ಕೇವಲ ಇದು ಒಂದು ಆ್ಯಕ್ಟ್ ಅಲ್ಲ, ಇಲ್ಲಿ ಮುಸ್ಲಿಂ ಲಾ ಬರುತ್ತೆ, ಹಿಂದೂ ಲಾ ಬರುತ್ತೆ, ಹಿಂದೂ ಮ್ಯಾರೇಜ್ ಆ್ಯಕ್ಟ್, ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಇರ್ಬೋದು, ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್. ಸೊ ಹಾಗೆ ಸುಮಾರು ಲಾಸ್ಗಳು ಇಲ್ಲಿ ಇನ್ಕ್ಲೂಡ್ ಆಗಿರ್ತವೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು, ಟೈಮ್ ಇದೆ 2 ತಿಂಗಳು, ಬಟ್ ತುಂಬ ಜಾಸ್ತಿನೂ ಅಲ್ಲ, ತುಂಬ ಕಮ್ಮಿನೂ ಅಂತಲ್ಲ. ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಮುಂಚಿನ ತರಹ ಲೈಕ್ ನೀವು ಬೇರೆ ಆ್ಯಕ್ಟ್ ನೋಟ್ಸ್ ಎಲ್ಲ ಮಾಡಿಕೊಂಡು ಹೋಗಲಿಕ್ಕೆ ಅಲೋ ಮಾಡೋದಿಲ್ಲ. ಅಂದರೆ ವಿತೌಟ್ ಬೇರೆ ಆ್ಯಕ್ಟ್ ನೋಟ್ಸನ್ನು ಅಲೋ ಮಾಡ್ತಿದ್ರು ಹೋದ ವರ್ಷದ ತನಕ, ವಿತೌಟ್ ನೋಟ್ಸ್ ಬೇರೆ ಆ್ಯಕ್ಟನ್ನು. ಸೊ ಈ ವರ್ಷ ಗೊತ್ತಿಲ್ಲ, ವಿ ಹ್ಯಾವ್ ಟು ವೇಟ್ ಯಾವ ರೀತಿ ಅಲೋ ಮಾಡ್ತಾರೆ ಮಾಡೋದಿಲ್ಲ ಹೇಳುವಂಥದ್ದನ್ನು. ವಿ ಹ್ಯಾವ್ ಟು ವೇಟ್ ಫಾರ್ ದಿ ನೋಟಿಫಿಕೇಷನ್. ಸೊ ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು, ಸರಿಯಾಗಿ ಆ ಪ್ರಿನ್ಸಿಪಲ್ನ ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಲಿಕ್ಕೆ ಹೋಗಿ, ದೆನ್ ಇಟ್ ವುಡ್ ಬಿ ಈಸಿ ಫಾರ್ ಯು. ಓಕೆ, ಸೊ ಇದು ಈ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 20ಗೆ ಸಂಬಂಧಪಟ್ಟದಾದಂಥ ಒಂದು ಹೊಸದಾದಂಥ ಅಪ್ಡೇಟ್ ಅಂತ ಹೇಳ್ಬೋದು. ಹಾಗೆ ನಿಮಗೆ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ಸಂಬಂಧಪಟ್ಟ ಹಾಗೆ ಗೈಡೆನ್ಸ್ ಬೇಕು ಅಂತ ಇದ್ದರೆ ಆವಾಗ ವಿ ಆಲ್ರೆಡಿ ಹ್ಯಾವ್ ಅ ಬ್ಯಾಚ್, ಒಂದು ಬ್ಯಾಚ್ ಇದೆ ನಮ್ಮ ಹತ್ರ. ನಾವು ಇದಾಗ್ತಾ ಇದೆ ಇಲ್ಲಿ ತನಕ ಆಗಿರುವಂಥದ್ದನ್ನು ರೆಕಾರ್ಡೆಡ್ ಕ್ಲಾಸಸ್ಗಳಲ್ಲಿ ನೀವು ಕಾಣ್ತೀರಿ. ಸೊ ಇಲ್ಲಿ ಆಲ್ ಇಂಡಿಯಾ ಬಾರ್ ಆನ್ಲೈನ್ ಕೋರ್ಸ್ ಅಂತ ಹೇಳಿ ನೀವು ಕಾಣ್ಬೋದಲ್ಲ. ಸೊ ಇದು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಮಿಕ್ಸ್ ಮಾಡಿರುವಂಥದ್ದು. ಕೆಲವೊಂದರಲ್ಲಿ ಕನ್ನಡ ಬೇರೆ ಆ್ಯಕ್ಟನ್ನು ಹೇಳಿದ್ದಾವೆ, ಬಟ್ ತುಂಬ ಟೈಮ್ ಆಗೋ ಕಾರಣಕ್ಕೋಸ್ಕರ ಏನು ಮಾಡಿದ್ದಾವೆ, ಆದಷ್ಟು ಕನ್ನಡ ಶಬ್ದಗಳಿಂದ ವಿವರಿಸಿದ್ದಾವೆ. ಸೊ ಯು ಕ್ಯಾನ್ ಸಿ ಇಲ್ಲಿ ಹಲವಾರು ಕ್ಲಾಸಸ್ಗಳು ಆಲ್ರೆಡಿ ಅಪ್ಲೋಡ್ ಆಗಿವೆ. ಇಲ್ಲಿ ಏಬ್ 20 ಆನ್ಲೈನ್ ಅಂತ ಹೇಳಿದರೆ ನೋಡಿ, ಬೇರೆ 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 ಆ್ಯಕ್ಟ್ಗಳಲ್ಲಿ ಯು ಕ್ಯಾನ್ ಸಿ ಇಷ್ಟು ಇದು ಕ್ಲಾಸಸ್ಗಳು. ಎನಿಹೌ ದಿಸ್ ಇಸ್ ರೆಕಾರ್ಡೆಡ್ ಕ್ಲಾಸ್ಗಳನ್ನು ನಾವು ಪ್ರತಿದಿನ ಬಿಡುಗಡೆ ಮಾಡುವಂಥದ್ದು. ಸೊ ಯಾರು ಯಾವಾಗ ಬೇಕಾದರೂ ಈ ಬ್ಯಾಚಿಗೆ ಜಾಯಿನ್ ಆಗ್ಬೋದು ಅಂಟಿಲ್ ಎಕ್ಸಾಮ್ ಮುಗಿಯೋ ತನಕ ಅಲ್ವಾ. ಸೊ ದಿಸ್ ಇಸ್ ಒನ್ ಗುಡ್ ಬ್ಯಾಚ್ ವಿಚ್ ವಿ ಆರ್ ಸಜೆಸ್ಟಿಂಗ್.
ಇನ್ನೂ ಅಪ್ಲೋಡ್ ಆಗಲಿಕ್ಕಿದೆ ಕಂಟೆಂಟ್. ಪ್ರತಿದಿನ ನಾವು 8 ಗಂಟೆಗೆ ಅಪ್ಲೋಡ್ ಮಾಡ್ತಿದ್ದೇವೆ, ಸೋಮವಾರದಿಂದ ಗುರುವಾರದ ತನಕ. ಹಾಗೆ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಪ್ರಾಕ್ಟೀಸ್ ಟೆಸ್ಟ್ಗಳನ್ನು ನೀಡ್ತಿದ್ದೇವೆ. ಸೊ ಇಲ್ಲಿ ತನಕ ಸುಮಾರು 76 ಲೆಸನ್ಸ್ ಇದೆ. ಟೆಸ್ಟ್ಗಳು ಇನ್ನೂ ನೀಡಬೇಕು, ಯಾಕೆಂದರೆ ಒಂದ್ಸಲ ಲೆಸನ್ ಕಂಪ್ಲೀಟ್ ಆದ ನಂತರ ವಿ ಆರ್ ಗೋಯಿಂಗ್ ಟು ಗಿವ್ ದ್ಯಾಟ್. ಸೊ ಯು ಕ್ಯಾನ್ ಪರ್ಚೇಸ್ ದಿಸ್ ಬೈ ಬಂಡಲ್ ಅಂತ ಹಾಕಿದರೆ 2999 ರುಪೀಸ್ ಇರುವಂಥದ್ದು. ಸೊ ನಿಮ್ಮ ಹೆಸರು ಅಡ್ರೆಸ್ ಹಾಕಿ ಯು ಕ್ಯಾನ್ ಪರ್ಚೇಸ್ ದಿಸ್. ಆನ್ಲೈನ್ ನಿಮಗೆ ಇಮಿಡಿಯೇಟ್ ಆಕ್ಸೆಸ್ ಸಿಗುವಂಥದ್ದು. ಸೊ ಇದು ನೀವು ಅಭಿಜ್ಞಾ ಎಜುಕೇಷನ್ ಹೇಳುವಂಥ ಆ್ಯಪಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಸೊ ಇಲ್ಲಿ ನೀವು ಅಭಿಜ್ಞಾ ಎಜುಕೇಷನ್ ಅಂತ ಹೇಳಿ, ಅಭಿಜ್ಞಾ ಎಜುಕೇಷನ್ ಅಂತ ಹೇಳುವಂಥ ಇದರಲ್ಲಿ ಪರ್ಚೇಸ್ ಮಾಡ್ಬೋದು. ಕೋರ್ಸಸ್ ಅಂತ ಹೇಳುವಂಥ ಕಡೆ ಯು ಕ್ಯಾನ್ ಫೈಂಡ್, ಓಕೆ, ಬ್ಯಾಚ್ ಅಂತ ಹೇಳುವಂಥ ಕಡೆ ನಿಮಗೆ ಸಿಗುತ್ತೆ. ಸೊ ದಿಸ್ ಇಸ್ ಅಥವಾ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ಗೆ ಸಂಬಂಧಪಟ್ಟಾಗೆ ನಮ್ಮ ಅಭಿಜ್ಞಾ ಲಾ ಸೀರೀಸ್ ಹೇಳುವಂಥ ಇನ್ನೊಂದು ಆ್ಯಪ್ ಇದೆ, ಅಲ್ಲೂ ಕೂಡ ನಿಮಗೆ ಆ ಕೋರ್ಸ್ ಅವೈಲೇಬಲ್ ಇದೆ. ಸೊ ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಅಥವಾ ಡೌಟ್ಸ್ ಇದ್ದರೆ ಇಲ್ಲಿ 9036201870 ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಅಲ್ಲಿ ಕೂಡ ನಾವು ನಿಮಗೆ ಮಾಹಿತಿಯನ್ನು ತಿಳಿಸ್ತೇವೆ. ಸೊ ಇಷ್ಟು ಮಾಹಿತಿಯನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಮುಂದಿನ ಹೊಸ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಇದೇ ಯೂಟ್ಯೂಬ್ ಚಾನಲ್ ನೀಡಲಿಕ್ಕಿದ್ದೇನೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಮಸ್ತೆ, ಧನ್ಯವಾದಗಳು.